ಎಷ್ಟೋ ಗುಜಿಗೆ ಹಾಕ್ಬಿಟ್ಟಿರ್ತಾರೆ. ನಮ್ಮ ಅಪ್ಪ ಓಡಾಡಿಸಿರೋದು ಅಂತ ಅಂದ್ಬಿಟ್ಟು ನಾನು ಇದನ್ನು ಇಟ್ಕೊಂಡಿದ್ದೀನಿ. ಹಾಯ್ ಹಲೋ ನಮಸ್ತೆ ಸ್ನೇಹಿತರ, ನಾನು ನಿಮ್ಮ ಸ್ವಾಮಿ ತುಮಕೂರು. ಇವತ್ತೊಂದು ನಮ್ಮ ಅಪ್ಪಾಜಿಯವ್ರನ್ನ 25ರಿಂದ 30 ವರ್ಷದ ಹಳೇ ಗಾಡಿನ ನಾನು ತೋರಿಸ್ತಾ ಇದ್ದೀನಿ. ಸುಮಾರು 10 ವರ್ಷಗಳ ಕಾಲ ಈ ಗಾಡಿಗಳನ್ನು ಓಡಿಸೇ ಇರಲಿಲ್ಲ. ಇವತ್ತು ಮನಸ್ಸಿಗೆ ತುಂಬ ಬೇಜಾರಾದಾಗ ಊರಿಗೆ ಬಂದಾಗ ನನಗೆ ಗಾಡಿನ ಓಡಿಸ್ಬೇಕು ಅಂತ ಒಂದು ಮನಸ್ಸು ಬಂತು. ಹಾಗಾಗಿ ನಾನು ಈ ಗಾಡಿನ ನಾನು ತಗೊಂಡಿರೋದು. ಫುಲ್ಲು ಧೂಳು ಹಿಡಿದ್ಬಿಟ್ಟಿದೆ, ನೋಡಿರ್ಬೋದು. ಫುಲ್ಲು ನೋಡಿ ಯಾವ ರೀತಿ ಫುಲ್ ಎಲ್ಲ ಧೂಳು ಹಿಡಿದ್ಬಿಟ್ಟಿದೆ. ಸುಮಾರು 8ರಿಂದ 10 ವರ್ಷಗಳ ಕಾಲ ಮೂಲೆಯಲ್ಲೇ ನಿಂತಿತ್ತು. ಇವತ್ತು ಮನಸ್ಸಿಗೆ ತುಂಬ ಬೇಜಾರು. ಏನು ಅಂತಂದರೆ ನಮ್ಮ ಅಪ್ಪಾಜಿಯವರು ಓಡಿಸಿರ್ತಕ್ಕಂಥ ವೆಹಿಕಲ್ನ ನಾನು ಇವತ್ತು ರಿವ್ಯೂ ಮಾಡೋಣ ಅಂತ ಬಂದಿದ್ದೀನಿ. ಯಾರೆಲ್ಲ ಸಣ್ಣ ಹುಡುಗರಲ್ಲಿ ಈ TVS 50 XL ಇರುವಂಥ ಸೂಪರ್ ಪಾರ್ಟ್ನ ಯಾರೆಲ್ಲ ಓಡಿಸಿದ್ದೀರಾ? ನನಗೆ ಬಾಲ್ಯದಲ್ಲಿ ನಮ್ಮ ಅಪ್ಪಾಜಿಯವರು ಕುಂಡ್ರಿಸ್ಕೊಂಡು ಹ್ಯಾಂಡ್ಲ್ ಇಟ್ಕೊಂಡು ಈ ಸೀಟಿನ ಮೇಲೆ ಕೂತ್ಕೊಂಡು ಬಡವರಾದಾರಿಯಾಗಿ ಈ ಗಾಡೀಲಿ ಹೋಗ್ತಾಯಿದ್ವು. ಈ ಗಾಡಿನ ಯಾರೆಲ್ಲ ಓಡಿಸಿದ್ದೀರಾ? ಆವಾಗ ಒಂದು ಡ್ರೀಮ್ ಇತ್ತು, ನಮ್ಮನೇಲಿ ಒಂದು ಬೈಕ್ ಇರಲಿ ಅಂತ ನನಗೆ. ಆದರೆ ಇದನ್ನು ಪೆಟ್ಲು ಟೈಪಲ್ಲಿ ಸಹ ತುಳಿಬೋದಿತ್ತು. ಈಗಲೂ ಸೌಂಡ್ ಇದೆ, ಆದರೆ ಮುಂದುಗಡೆ ನೋಡ್ತಾ ಇರ್ಬೋದು ಫುಲ್ ಎಲ್ಲ ಬ್ಲೌ ಇಳಿದೋಗ್ಬಿಟ್ಟಿದೆ. ಇವತ್ತು ಇಲ್ಲೂ ಸಹ ಹಿಂದುಗಡೆ ಇದರಲ್ಲೂ ಸಹ ಬ್ಲೌ ಇಳಿದೋಗ್ಬಿಟ್ಟಿದೆ. ಧೂಳು ಹಿಡಿದಿರೋದ್ರಿಂದ ಇವತ್ತು ತಗೊಂಡು ಒರೆಸಿ ಸ್ವಾತಂತ್ರ್ಯ ದಿನಾಚರಣೆ ಆದರೂ ಯಾಕೋ ಮನಸ್ಸಿಗೆ ತುಂಬ ಬೇಜಾರಾಯಿತು ಗಾಡಿ ನೋಡಿ. ನಾವು ಈಗ ಓಡಾಡೋದಕ್ಕೆ ದೊಡ್ಡ ದೊಡ್ಡ ವೆಹಿಕಲ್ಗಳು ತೊಗೊಂಡಿದ್ದೀವಿ. ಆದರೆ ಈ ಗಾಡಿನ ಓಡಿಸಾಡೋದು ಬಿಟ್ಟು ಸುಮಾರು 8ರಿಂದ 10 ವರ್ಷ ಆಯಿತು. ಈ ಗಾಡಿನ ನಾನು ರೆಡಿ ಮಾಡಬೇಕು ಅಂದ್ಕೊಂಡಿದ್ದೀನಿ. ಯಾವ ರೀತಿ ರೆಡಿ ಮಾಡಿಕೊಂಡು ಈ ಗಾಡಿನ ಓಡಿಸ್ತೀನಿ ಅನ್ನೋದನ್ನು ನಿಮಗೆ ಮಾಹಿತಿನ ಕೊಡ್ತಾ ಹೋಗ್ತೀನಿ. ಇನ್ನೂ ಅಷ್ಟೇ, ಬ್ರೇಕು ಇದೆಲ್ಲ ಆಗಿದೆ. ಹಳೆ ಐಟಮ್ಗಳ್ನ ಬೈಕ್ಲಿ ಎಲ್ಲ ಆಲ್ರೆಡಿ ಕಿತ್ತೋಗ್ಬಿಟ್ಟಿದೆ. ಇದು ಸ್ಪೇರ್ ಪಾರ್ಟ್ಸ್ಗಳು ಸಿಗುತ್ತೋ ಏನೋ ಗೊತ್ತಿಲ್ಲ. ಮುಂದಿನ ದಿನಗಳಲ್ಲಿ ಇದ್ರ ಸ್ಪೇರ್ ಪಾರ್ಟ್ಸ್ ಬಗ್ಗೆನೂ ಆಗ್ತಾ ಬರ್ತೀನಿ. ಫುಲ್ ಎಲ್ಲ ಕಿತ್ತೋಗ್ಬಿಟ್ಟಿದೆ. ಹಾಗಾಗಿ ಇವತ್ತು ಸ್ಪೀಡೋಮೀಟ್ರದ್ದು ನೋಡ್ತಾ ಇರ್ಬೋದು. ಸ್ಪೀಡೋಮೀಟ್ರು ಎಲ್ಲ ಒಡೆದೋಗ್ಬಿಟ್ಟಿದೆ. ಆದರೆ ಈ ಸ್ಪೀಡೋಮೀಟ್ರು ಒಡೆದೋಗೈತೆ. ನಮಗೆ ಜಾಸ್ತಿ ಏನಿಲ್ಲ, ಗಾಡಿ ಓಡಾಡೋಕ್ಕೆ ಮಾಡಿಕೊಂಡ್ರೆ ಸಾಕು. ಈಗಿನ ಪೆಟ್ರೋಲು 111 ರೂಪಾಯಿ ಆಗೈತೆ, ನಿಮಗೆಲ್ಲ ಗೊತ್ತಿರೋದೇನೆ. ಇದಕ್ಕೆ ಆಯಿಲ್ಲು ಮತ್ತು ಪೆಟ್ರೋಲ್ ಎರಡು ಮಿಕ್ಸ್ ಮಾಡ್ಕೊಂಡೇ ಗಾಡಿ ಓಡಿಸ್ಬೇಕು. ಪೆಟ್ರೋಲ್ ಒಂದೇ ಹಾಕೋಕ್ಕಾಗಲ್ಲ. ಹಾಗಾಗಿ ಈ ಮಾಹಿತಿ ಕೊಡೋದಕ್ಕೆ ಇಚ್ಛೆ ಪಡ್ತಾಯಿದ್ದೀನಿ. ತುಂಬ ಲೈಟ್ ವೆಯ್ಟ್ ಇದೆ ಗಾಡಿ, ಎತ್ಬೋದು. ನೋಡ್ತಾ ಇರ್ಬೋದು, ಗಾಡಿನ ಎತ್ಬೋದು. ಆದರೂ ತುಂಬ ಜಿನಿಯನ್ನಾಗಿರೋ ಅಂಥ ಗಾಡಿ. 8ರಿಂದ 10 ವರ್ಷ ಆಗೈತೆ ಈ ಗಾಡಿನ. ಇವತ್ತು ತೆಗೆದು ಒರೆಸ್ಬಿಟ್ಟು ಗಾಡಿನ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸ್ಟಾರ್ಟ್ ಆಗುತ್ತೋ ಏನೋ ಅಂತ ನೋಡೋಣ. ಎಲ್ಲ ಫಸ್ಟು ಕ್ಲೀನ್ ಮಾಡ್ಕೊಬೇಕು. ನಾವೆಲ್ಲೇ ಫ್ರೆಶ್ ಅಪ್ ಆಗ್ತೀವಿ ಅಂತಂದರೆ ನಾವು ಹೆಂಗೆ ರೆಡಿ ಆಗ್ತೀವೋ ಆ ಥರ ಯಾವುದೇ ವಸ್ತು ಆಗಲಿ ತಾಂಡಿದ ತಕ್ಷಣ ಇದು ಮಾಡ್ಕೊಬಾರ್ದು. ಹಳ್ಳಿ ಜೀವನ ಅಂತ ಗೊತ್ತಲ್ಲ, ಎಲ್ಲ ಕಷ್ಟ ಇದ್ದೇ ಇರುತ್ತೆ. ಸುಖನೂ ಅನ್ನೋದೇ ಒಳ್ಳೆ ಸುಖನೇ ಇರೋದಲ್ಲ, ಕಷ್ಟದ ಹಾದಿಗಳಲ್ಲೂ ಬಂದಂತಹ ಇಕ್ವಿಪ್ಮೆಂಟ್ಗಳ್ನ, ಹಳೆ ಇಕ್ವಿಪ್ಮೆಂಟ್ಗಳ್ನ ಎಷ್ಟೋ ಗುಜಿಗೆ ಹಾಕ್ಬಿಟ್ಟಿರ್ತಾರೆ. ನಮ್ಮ ಅಪ್ಪ ಓಡಾಡಿಸಿರೋದು ಅಂತ ಅಂದ್ಬಿಟ್ಟು ನಾನು ಇದನ್ನು ಇಟ್ಕೊಂಡಿದ್ದೀನಿ ಗಾಡಿನ. ಇವತ್ತು ಇದನ್ನು ರೆಡಿ ಮಾಡಿಕೊಂಡು ಯಾವ ರೀತಿ ರನ್ ಆಗುತ್ತೆ ಅಂತ ನಾನು ತೋರಿಸ್ಕೊಡ್ತಾ ಬರ್ತೀನಿ. ನೋಡಿ, ಇಂಜಿನ್ ಹತ್ರ ಫುಲ್ ಎಲ್ಲ ಡಸ್ಟು ಎಲ್ಲ ಹಿಡಿದ್ಬಿಟ್ಟಿದೆ. ಸ್ಟಾರ್ಟ್ ಆಗೋದಕ್ಕೆ ರೆಡಿ ಮಾಡ್ಕೊಳೋದಕ್ಕೆ ಎಲ್ಲ ಸಾಧ್ಯತೆಗಳು ಮಾಡ್ಕೊಳೋಣ. ಹಿಂದೆ ಗಾಡಿ ಸ್ಟಾರ್ಟ್ ಆಗಲಿಲ್ಲ ಅಂದರೆ ಈ ಚೋಕ್ನ ಅದುಂಬಿಟ್ಟು ನಾವು ಗಾಡಿನ ಸ್ಟಾರ್ಟ್ ಮಾಡ್ತಾಯಿದ್ದು. ಚೈನು ಎಲ್ಲ ಹಿಂದ್ಗಡಿಗೆ ಆ್ಯಕ್ಷನ್ ನೀಟಾಗಿ ಆಗ್ತಾಯಿದೆ. ಆದ್ರಂತೂ ಫುಲ್ಲು 8ರಿಂದ 10 ವರ್ಷಗಳ ಕಾಲ ಮೂಲೆಯಲ್ಲಿ ನಿಂತರೆ ಯಾವ ರೀತಿ ಡಸ್ಟೆಲ್ಲ ನಿಂತುಬಿಟ್ಟಿದೆ. ಇವತ್ತು ಇದನ್ನು ಕ್ಲೀನ್ ಮಾಡಿ ಓಡಾಡುವ ರೀತಿಯಲ್ಲಿ ನಿಮ್ಮ ಮುಂದೆ ಈ ಗಾಡಿನ ರೆಡಿ ಮಾಡ್ಕೊಳೋಣ. ಬಂದಂತಹ ಈಗ ತೋಟ ಮನೆ ಅಂತ ಅಂದ್ಬಿಟ್ಟು ದೊಡ್ಡ ದೊಡ್ಡ ಗಾಡಿಗಳೆಲ್ಲ ಬಂದ್ಬಿಟ್ಟಿದ್ದಾವೆ. ಹಾಗಾಗಿ ಈ ಥರ ಗಾಡಿಗಳು ಈ ಇತ್ತೀಚಿನ ದಿನಗಳಲ್ಲಿ ಮಾರ್ಕೆಟಿಗೆ ಬರೋದು ತುಂಬ ಕಮ್ಮಿ ಇದೆ. ಹಾಗಾಗಿ ಈ ಮಾಹಿತಿ ಹೇಳೋದಕ್ಕೆ ಇಚ್ಛೆ ಪಡ್ತಾಯಿದ್ದೀನಿ. ಯಾರೆಲ್ಲ ನಾನು ಫಸ್ಟ್ ಟೈಮು ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ, ಒಂದು ಲೈಕ್ ಮಾಡಿ, ಹಾಗೆ ಒಂದು ಕಮೆಂಟ್ ಮಾಡಿ. ನೀವೇನಾರು ಓಡಿಸಿದರೆ ಒಂದು ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಓಲ್ಡ್ ಈಸ್ ಗೋಲ್ಡ್ ಅಂತ ನನಗೆ ಎಲ್ಲ ಫುಲ್ಲು ಮೆಟಲ್ ಬಾಡಿಲಿ ಇರ್ತಕ್ಕಂಥ ವೆಹಿಕಲ್ಗಳು, ಈಗೆಲ್ಲ ಫೈಬರ್ ಗಾಡಿಗಳು ಬಂದ್ಬಿಟ್ಟಿದೆ. ಆದರೆ TVS ಕಾಲದಲ್ಲಿ ಇದೊಂದು ಬಡವರಾದಾರಿಯಾಗಿರ್ತಕ್ಕಂಥ ವೆಹಿಕಲ್ಲು ಆಗಿರೋದ್ರಿಂದ ಈ ಮಾಹಿತಿನ ಕೊಡೋದಕ್ಕೆ ಇಚ್ಛೆ ಪಡ್ತಾಯಿದ್ದೀನಿ. ಈಗ
ಈ ಗಾಡಿನ ಒರೆಸ್ಕೊತ ಬರ್ತಾಯಿದ್ದೀನಿ. ಒರೆಸ್ಕೊಂಡು ಆಲೇ ಸುಮಾರು 10 ವರ್ಷ ಆಗಿತ್ತು ಈ ಗಾಡಿ ಓಡಾಡಿಸಿ. ಈಗ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಎಲ್ಲ ಕಬ್ಬಿಣದ ಕ್ವಾಲಿಟಿನೇ, ಆದರೆ ಲೈಟ್ ವೆಯ್ಟು ಅಂತಂದ್ರೆ ಒಂದು 100-120 kg ಇರ್ಬೋದು, ಇಲ್ಲಾಂದರೆ ಒಂದು 80-90 kg ಇರುವಂತಹ ಗಾಡಿ. ಸ್ಪೇರ್ ಪಾರ್ಟ್ಸ್ ಸಿಗೋದು ಕಷ್ಟ. ಬ್ಲೌ ಎಲ್ಲ ಇಳಿದೋಗ್ಬಿಟ್ಟಿದೆ. ಈಗ ಬ್ಲೌನ ಹೊಡಿಬೇಕು. ಪೆಟ್ಲು ಟೈಪಲ್ಲಿ ಬರುವಂಥ ಇದು ಪೆಟ್ಲಲ್ಲಿ ಪೆಟ್ರೋಲ್ ಖಾಲಿ ಆಯಿತು ಅಂದಿದ ತಕ್ಷಣವೇ ನಾವು ಪೆಟ್ಲನ್ನ ಹಿಂಗೆ ತುಳ್ಕೊಂಡು ಸಹ ಒಂದು ಕಡೆಯಿಂದ ಒಂದು ಕಡೆಗೆ ಹೋಗ್ಬೋದು. ಆದರೆ ಇದೊಂದು ಸೈಕಲ್ ಚೈನ್ ಟೈಪ್ ಬರುತ್ತೆ. ಇನ್ನು ಆ ಕಡೆ ಒಂದು ಚೈನ್ ಬರುತ್ತೆ. ಚೈನ್ನ ಇದನ್ನು ತುಳಿದು ಸ್ಟಾರ್ಟ್ ಮಾಡಬೇಕು. ತುಳಿಯೋಕ್ಕೂ ಮುಂಚೆ ಇಲ್ಲಿ ಕ್ಲಚ್ ಹಿಡಿಬೇಕು. ಕ್ಲಚ್ ಮುಖಾಂತರವಾಗಿ ಗಾಡಿನ ಸ್ಟಾರ್ಟ್ ಮಾಡೋ ಅಂಥದ್ದು. ಕಾರ್ಪೆಟ್ರು ಎಲ್ಲ ಕ್ಲೀನ್ ಮಾಡಿಕೊಂಡು ಗಾಡಿನ ಸ್ಟಾರ್ಟ್ ಮಾಡೋಣ.